18ನೇ ಸೀಸನ್ IPL ಮುಗಿದು ಜಸ್ಟ್ 1.5 ತಿಂಗಳಷ್ಟೇ ಕಳೆದಿದೆ. ಅದಾಗಲೇ 2026ರ IPLಗೆ ಟ್ರೇಡ್ ವಿಂಡೋ ಕೂಡ ಓಪನ್ ಆಗಿದೆ. ಈಗಾಗಲೇ ಕೆಲ ಫ್ರಾಂಚೈಸಿಗಳಲ್ಲಿ ಅದಲಿ ಬದಲಿ ಲೆಕ್ಕಾಚಾರಗಳು ಕೂಡ ನಡೀತಾ ಇವೆ. ಇನ್ನು ಕೆಲ ತಂಡಗಳು ಕೆಲ ಆಟಗಾರರನ್ನ ರಿಲೀಸ್ ಮಾಡೋಕೆ ಶಾರ್ಟ್ ಲಿಸ್ಟ್ ಕೂಡ ರೆಡಿ ಮಾಡ್ಕೊಂಡಿದ್ದಾರೆ. RCB ಕೂಡ ಇದಕ್ಕೆ ಹೊರತಾಗಿಲ್ಲ. 3 ಆಟಗಾರರನ್ನ ಬಿಡುಗಡೆ ಮಾಡುವಂತ ಪ್ಲಾನ್ ನಲ್ಲಿದೆ. ಸೊ ಯಾವೆಲ್ಲ ಆಟಗಾರರು ಯಾಕೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ, ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಇಂಡಿಯನ್ ಪ್ರೀಮಿಯರ್ ಲೀಗ್ ಸೀಸನ್ 19ಕ್ಕೆ ಈಗಿನಿಂದಲೇ ಸಿದ್ಧತೆಗಳು ಆರಂಭ ಆಗಿವೆ. ಅದರ ಮೊದಲ ಹೆಜ್ಜೆಯಾಗಿ ಜುಲೈ 4ರಿಂದಲೇ ಆಟಗಾರರ ಟ್ರೇಡ್ ವಿಂಡೋ ಕೂಡ ಓಪನ್ ಆಗಿದೆ. ಅಂದ್ರೆ ಟ್ರೇಡ್ ವಿಂಡೋ ಆಯ್ಕೆಯ ಮೂಲಕ 10 ಫ್ರಾಂಚೈಸಿಗಳು ಪರಸ್ಪರ ಆಟಗಾರರನ್ನ ಬದಲಾವಣೆ ಮಾಡಿಕೊಳ್ಳಬಹುದು ಅಥವಾ ಬೇರೊಂದು ತಂಡದಲ್ಲಿರುವಂತ ಆಟಗಾರರನ್ನ ಹೆಚ್ಚಿನ ಮೊತ್ತ ನೀಡಿ ಖರೀದಿ ಮಾಡಬಹುದು. ಈ 2 ಆಯ್ಕೆಗಳ ಮೂಲಕ ಹರಾಜಿಗೂ ಮುನ್ನ ತಂಡಕ್ಕೆ ಹೊಸ ಆಟಗಾರರನ್ನ ಸೇರ್ಪಡೆಗೊಳಿಸಿಕೊಳ್ಳೋಕೆ ಅವಕಾಶ ನೀಡಲಾಗಿದೆ. ಅದರಂತೆ RCB ಕೂಡ 3 ರಿಲೀಸ್ ಮಾಡೋಕೆ ನೋಡ್ತಾ ಇದೆ. ಅದರಲ್ಲಿ ನಂಬರ್ 1 ಇಂಗ್ಲೆಂಡ್ ಮೂಲದ ಆಲ್ರೌಂಡರ್ ಲಿಯಾಮ್ ಲಿವಿಂಗ್ಸ್ಟೋನ್. ಕಳಪೆ ಪ್ರದರ್ಶನ ನೀಡಿದ್ದ ಲಿವಿಂಗ್ಸ್ಟೋನ್ ರಿಲೀಸ್. 2025ರ IPLಗೂ ಮುನ್ನ ಲಿಯಾಮ್ ಲಿವಿಂಗ್ಸ್ಟೋನ್ ರನ್ನ RCB ಫ್ರಾಂಚೈಸಿ 8.75 ಕೋಟಿ ರೂಪಾಯಿ ನೀಡಿ ಖರೀದಿ ಮಾಡಿತ್ತು. ಆದರೆ ಕೊಟ್ಟ ಹಣಕ್ಕೂ ಅವರ ಪರ್ಫಾರ್ಮೆನ್ಸ್ಗೂ ಒಂದಕ್ಕೊಂದು ತಾಳೆ ಆಗ್ತಾ ಇಲ್ಲ. ಮೊದಲ 3 ಪಂದ್ಯಗಳಲ್ಲಿ 39.5ರ ಸರಾಸರಿಯಲ್ಲಿ 146ರ ಸ್ಟ್ರೈಕ್ ರೇಟ್ನಲ್ಲಿ 79 ರನ್ ಗಳಿಸಿದ್ರು. ಇದರಲ್ಲಿ ಒಂದು ಅರ್ಧ ಶತಕ ಕೂಡ ಸೇರಿತ್ತು. ಆದರೆ ಆ ಬಳಿಕ 5 ಇನ್ನಿಂಗ್ಸ್ಗಳಲ್ಲಿ 6.6ರ ಕಳಪೆ ಸರಾಸರಿ ಮತ್ತು 110ರ ಸ್ಟ್ರೈಕ್ ರೇಟ್ನಲ್ಲಿ ಕೇವಲ 33 ರನ್ಗಳನ್ನ ಕಲೆ ಹಾಕಿದ್ರು. ಹಾಗೆ ಇಡೀ ಪಂದ್ಯಾವಳಿಯಲ್ಲಿ ಕೇವಲ 9 ಓವರ್ಗಳನ್ನ ಬೌಲ್ ಮಾಡಿ 2 ವಿಕೆಟ್ಗಳನ್ನ ಪಡೆದಿದ್ರು. ಹೀಗಾಗಿ ನೆಕ್ಸ್ಟ್ ಸೀಸನ್ಗೆ ರಿಲೀಸ್ ಮಾಡೋಕೆ ನೋಡ್ತಾ ಇದೆ ಫ್ರಾಂಚೈಸಿ. ಹಾಗೆ ಮತ್ತೊಬ್ಬ ಆಟಗಾರ ರಸಿಕ್ ಸಲಾಮ್ದಾರ್ಗೂ ಕೂಡ ಟೀಮ್ನಿಂದ ಬಿಡುಗಡೆ ಮಾಡುವಂತ ಸಾಧ್ಯತೆ ಇದೆ. 6 ಕೋಟಿ ಪಡೆದ ರಸಿಕ್ರಿಂದಲೂ ಬರಲಿಲ್ಲ ನಿರೀಕ್ಷಿತ ಪ್ರದರ್ಶನ. ಇನ್ನು RCB ಪರ ರಸಿಕ್ ಸಲಾಮ್ದಾರರಿಂದಲೂ ಕೂಡ ನಿರೀಕ್ಷಿತ ಪ್ರದರ್ಶನ ಬಂದಿಲ್ಲ. ಕೇವಲ 2 ಪಂದ್ಯಗಳನ್ನ ಆಡೋಕೆ ಮಾತ್ರ ಅವಕಾಶನ ಪಡೆದಿದ್ರು. ಹಾಗೆ 1 ವಿಕೆಟ್ ಮಾತ್ರ ಬೇಟೆಯಾಡಿದ್ದಾರೆ. 25 ವರ್ಷ ವಯಸ್ಸಿನವರಾದಂಥ ರಸಿಕ್ ಅವರಿಗೆ 6 ಕೋಟಿ ರೂಪಾಯಿ ನೀಡಿ ತಂಡಕ್ಕೆ ಕರೆಸಿಕೊಳ್ಳಲಾಗಿತ್ತು. ದುಬಾರಿ ಮೊತ್ತ ನೀಡಿ ಕೂಡ ಅವರಿಂದ ತಂಡಕ್ಕೆ ಯಾವ ಕೊಡುಗೆಯೂ ಸಿಗದ ಕಾರಣಕ್ಕೆ ಮುಂದಿನ ಆವೃತ್ತಿಗೆ ಅವರನ್ನ ತಂಡದಿಂದ ರಿಲೀಸ್ ಮಾಡೋಕೆ ಫ್ರಾಂಚೈಸಿ ಲೆಕ್ಕಾಚಾರ ಮಾಡ್ತಾ ಇದೆ. RCB ಲಕ್ಕಿ ಬಾಯ್ ಸ್ವಪ್ನಿಲ್ ಸಿಂಗ್ ಕೂಡ ರಿಲೀಸ್. ಇನ್ನು 50 ಲಕ್ಷ ರೂಪಾಯಿಗೆ RCB ಸೇರಿದಂತ ಎಡಗೈ ಸ್ಪಿನ್ನರ್ ಸ್ವಪ್ನಿಲ್ ಸಿಂಗ್ 2024ರಲ್ಲಿ RCB ಪಾಲಿಗೆ ಲಕ್ಕಿ ಬಾಯ್ ಆಗಿದ್ರು. 7 ಪಂದ್ಯಗಳನ್ನು ಆಡಿ ಭರವಸೆ ಮೂಡಿಸಿದ್ರು. ಆದ್ರೆ ಈ ಬಾರಿ RCB ಪರ ಒಂದೇ ಒಂದು ಪಂದ್ಯವನ್ನು ಕೂಡ ಆಡೋಕೆ ಅವಕಾಶ ಸಿಗಲಿಲ್ಲ. ಯಾಕಂದ್ರೆ ಕೃಣಾಲ್ ಪಾಂಡ್ಯ ಬಿಗ್ ಸ್ಟ್ರೆಂತ್ ಆಗಿರೋದ್ರಿಂದ ಮುಂದಿನ ಸೀಸನ್ ಅಲ್ಲೂ ಕೂಡ ಸ್ವಪ್ನಿಲ್ ಸಿಂಗ್ಗೆ ಅವಕಾಶಗಳು ಇನ್ನಷ್ಟು ಕಡಿಮೆ ಆಗ್ಲಿವೆ. ಹೀಗಾಗಿ 34 ವರ್ಷ ವಯಸ್ಸಿನ ಸ್ವಪ್ನಿಲ್ ಸಿಂಗ್ ಬೇರೆ ಟೀಮ್ ಸೇರುವಂತ ನಿರೀಕ್ಷೆ ಇದೆ. ಒಟ್ಟಾರೆ 2026ರ ಸೀಸನ್ಗೆ ಸಾಕಷ್ಟು ಟೈಮ್ ಇದ್ರೂ ಕೂಡ ತಂಡಗಳಲ್ಲಿ ನಿರಂತರ ಬದಲಾವಣೆಗಳು ಆಗ್ತಿರ್ತವೆ. ಅದರಲ್ಲೂ ಈ ಬಾರಿ ಸ್ಟಾರ್ ಪ್ಲೇಯರ್ಗಳೇ ಬೇರೆ ಬೇರೆ ಜೆರ್ಸಿಗಳಲ್ಲಿ ಕಾಣಿಸಿಕೊಳ್ಳೋದು ಪಕ್ಕಾ ಆಗಿದೆ. ಸೊ ನಿಮ್ಮ ಪ್ರಕಾರ RCB ತಂಡದಿಂದ ಯಾವೆಲ್ಲ ಆಟಗಾರರು ರಿಲೀಸ್ ಆದ್ರೆ ಬೆಟರ್ ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.